ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಜಿಬಿಎ ಆಪರೇಷನ್ 2.0. ವಾರದ ಡೆಡ್ಲೈನ್ ಅಂತ್ಯ. ಅನಾಥ ವಾಹನಗಳ ತೆರವು ಕಾರ್ಯಾರಂಭ ಆಗಿದೆ. ನೋಟಿಸ್ ಅಂಟಿಸಿದ್ರು ಕೂಡ ತೆಗೆಯದ ವಾಹನಗಳು. ಹಾಗಾಗಿ ಈಗ ವಾಹನ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಸದ್ಯ ವಾರದ ಹಿಂದಷ್ಟೇ ಕೃಷ್ಣ ಭೈರೇಗೌಡ ಅವರ ನೇತೃತ್ವದಲ್ಲೇನೆ ಅನಾಥವಾಗಿ ಬೀದಿ ಬದಿ ಫುಟ್ಪಾತ್ ಮೇಲೆ ರಸ್ತೆ ಬದಿ ನಿಂತಿದ್ದಂತ ಬಿಡಾಡಿ ವಾಹನಗಳ ಮೇಲೆ ನೋಟಿಸ್ ಅಂಟಿಸಲಾಗಿತ್ತು. ಜುಲೈ 10ರಂದು ನೋಟಿಸ್ ಅಂಟಿಸಿದ್ರು. ವಾಹನಗಳ ತೆರವಿಗೆ ಡೆಡ್ಲೈನ್ ಕೊಟ್ಟಿದ್ರು. ಸದ್ಯ ಆ ಡೆಡ್ಲೈನ್ ಮುಕ್ತಾಯ ಆಗಿದೆ. ಫುಟ್ಪಾತ್ ರಸ್ತೆ ಬದಿ ನಿಂತ ಬಿಡಾಡಿ ವಾಹನಗಳನ್ನ ಇನ್ಮೇಲೆ ಟೋಯಿಂಗ್ ಮಾಡ್ತಾರೆ. ಇವತ್ತಿಂದ ಆ ಕಾರ್ಯಾಚರಣೆ ಶುರು. ಒಂದೊಂದು ಪಾಲಿಕೆಯಲ್ಲಿ ಟೋಯಿಂಗ್ ವಾಹನಗಳಿಗೆ ಪ್ರತ್ಯೇಕ ಜಾಗವನ್ನ ಖರೀದಿ ಮಾಡಿದ್ದಾರಂತೆ. ಟೋಯಿಂಗ್ ಮಾಡಿದ ವಾಹನಗಳನ್ನ ಪಾರ್ಕ್ ಮಾಡೋದಕ್ಕೆ ಜಾಗ ನಿಗದಿಪಡಿಸಲಾಗಿದೆ. ಇಂದು ಒಟ್ಟು 500ಕ್ಕೂ ಅಧಿಕ ವಾಹನ ತೆರವು ಮಾಡೋದಕ್ಕೆ ಜಿಬಿಎ ಸ್ಥಳಗಳನ್ನ ಗುರುತಿಸಿದೆ. ಜಿಬಿಎ ಹಾಗೂ ನಗರ ಸಂಚಾರಿ ಪೊಲೀಸರ ಜಂಟಿ ಕಾರ್ಯಾಚರಣೆ ಇದು. ತೆರವು ಮಾಡುವ ವಾಹನಗಳನ್ನ ಹರಾಜು ಹಾಕುತ್ತೆ ಜಿಬಿಎ. ಅದಕ್ಕೂ ಮೊದಲು ಸಾರ್ವಜನಿಕ ಪ್ರಕಟಣೆ ಸೇರಿದಂತೆ ಮತ್ತೆ ಕೆಲವು ದಿನ ಟೈಮ್ ಕೊಡ್ತಾರಂತೆ. ಸದ್ಯ ಈಗ ನೋಡಿ 2.0 ಆ ಕಾರ್ಯಾಚರಣೆ ಶುರುವಾಗಿದೆ. ಅಂದ್ರೆ ವಾಹನಗಳ ತೆರವಿಗೆ ಸಂಬಂಧಪಟ್ಟಂತೆ ಬೀದಿ ಬದಿ ವ್ಯಾಪಾರಿಗಳು ಏನು ಅಂಗಡಿ ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಳ್ತಾ ಇದ್ರಲ್ಲ, ಆ ತೆರವು ಕಾರ್ಯಾಚರಣೆ ಆಯಿತು. ಈಗ ವಾಹನಗಳಿಗೆ ನೋಟಿಸ್ ಅಂಟಿಸಿದ್ರು. ಇಷ್ಟು ನೋಟಿಸ್ ಅಂಟಿಸಿ ಗಡುವು ಕೊಟ್ಟರು ಕೂಡ ವಾಹನಗಳನ್ನ ತೆಗೆದಿಲ್ಲ. ಹಾಗಾಗಿ ಅಂತ ವಾಹನಗಳನ್ನ ಟೋಯಿಂಗ್ ಮಾಡ್ತಿದ್ದಾರೆ. ಇನ್ನು ಈ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನಾವು ಹೇಳೋದಾದ್ರೆ, ಮೊದಲಿಗೆ ಈಗ ಡೆಡ್ಲೈನ್ ಕೊಟ್ಟಿದ್ರು ನಿಮಗೆ. ಜುಲೈ 10ನೇ ತಾರೀಕೆ ನೋಟಿಸ್ ಅಂಟಿಸಿದ್ರು. ಒಂದು ವಾರ ಗಡುವು ಕೊಟ್ಟಿದ್ರು. ಇನ್ನೂ ನೀವು ವೆಹಿಕಲ್ ತೆಗ್ದಿಲ್ಲಪ್ಪ, ಎಲ್ಲೋ ಹೋಗ್ಬಿಟ್ಟಿದ್ದೀರಾ, ಫಾರಿನ್ಗೆ ಹೋಗಿದ್ದೀರಾ, ಊರಿಗೆ ಹೋಗಿದ್ದೀರಾ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ನಿಮ್ಮ ವಾಹನವನ್ನು ಟೋಯಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತಿಂದ ಆ ಕಾರ್ಯಾಚರಣೆ ಶುರುವಾಗಿದೆ. ಇನ್ನು ಮತ್ತೆ ನಿಮಗೆ ಕೆಲವು ದಿನಗಳ ಕಾಲ ಟೈಮ್ ಕೊಡ್ತಾರಂತೆ. ಅದಕ್ಕೂ ನೀವು ಸ್ಪಂದಿಸಲಿಲ್ಲ ಅಂದರೆ ಒಳ್ಳೆಯ ವಾಹನಗಳನ್ನು ಹರಾಜಿಗೆ ಹಾಕ್ತಾರೆ. ಕೆಟ್ಟ ವಾಹನಗಳನ್ನು ಸ್ಕ್ರ್ಯಾಪ್ ಅಂತೇಳಿ ಗುಜರಿಗೆ ಹಾಕ್ತಾರೆ. ತೆರವು ಮಾಡೋದಕ್ಕೆ ಬಳಸುವ ಟೋಯಿಂಗ್ ಶುಲ್ಕ ಜಿಬಿಎ ಬೊಕ್ಕಸಕ್ಕೆ ಸೇರುತ್ತೆ. ದಂಡ ನಗರ ಸಂಚಾರಿ ಪೊಲೀಸ್ ಇಲಾಖೆಗೆ ಪಡೆಯೋದಕ್ಕೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಷ್ಟು ಒಂದು ವಾರ ಟೈಮ್ ಕೊಟ್ಟರೂ ಕೂಡ ನೀವಿನ್ನೂ ನಿಮ್ಮ ವೆಹಿಕಲನ್ನು ಬೀದಿ ಬದಿಯಿಂದಾನೋ ರಸ್ತೆ ಬದಿಯಿಂದಾನೋ ಫುಟ್ಪಾತಲ್ಲಿರುವಂಥ ವೆಹಿಕಲ್ ಇನ್ನೂ ತೆಗೆದಿಲ್ಲ ಅಂತ ಅಂದರೆ ನಿಮ್ಮ ವಾಹನಕ್ಕೆ ನೀವೇ ಕಂಟಕ ಆಗ್ತೀರಿ. ನಿಮ್ಮ ಬೇಜವಾಬ್ದಾರಿತನನೇ ಅದಕ್ಕೆ ಕಾರಣ ಆಗುತ್ತೆ. ಸದ್ಯ ಆ ವಾಹನಗಳನ್ನು ಟೋಯಿಂಗ್ ಮಾಡುವಂಥ ಕಾರ್ಯಾಚರಣೆ ಈಗ ಶುರುವಾಗಿದೆ. ಟೋಯಿಂಗ್ ಮಾಡ್ಕೊಂಡು ಹೋದ್ಮೇಲೂ ಕೂಡ ನಿಮ್ಮ ವಾಹನ ನಿಮಗೆ ಪಡ್ಕೊಳ್ಳೋದಕ್ಕೆ ಕೆಲ ದಿನಗಳ ಕಾಲ ಅವಕಾಶ ಇರುತ್ತೆ. ಅಲ್ಲೂ ನೀವು ಸ್ಪಂದಿಸಲಿಲ್ಲ ಅಂತ ಅಂದರೆ ಚೆನ್ನಾಗಿರೋ ವಾಹನಗಳನ್ನು ಹರಾಜಿಗೆ ಹಾಕ್ತಾರೆ. ಹರಾಜಲ್ಲಿ ಯಾರು ಬೇಕಿದ್ರೂ ಖರೀದಿ ಮಾಡಬಹುದು. ಇಲ್ಲ ಅಂತಂದರೆ ಹಾಳಾಗಿದ್ದರೆ ಸ್ಕ್ರ್ಯಾಪ್ ಅಂತೇಳಿ ಗುಜರಿಗೆ ಹಾಕಲಾಗುತ್ತೆ. ಗಡುವು ಕೊಟ್ಟರೂ ಕೂಡ ನಿಮ್ಮ ವೆಹಿಕಲ್ ನೀವು ಎತ್ತಿಲ್ಲ ಅಂತ ಅಂದರೆ ಫುಟ್ಪಾತ್ ಏನು ನಿಮ್ಮ ಅಪ್ಪಂದ, ರೋಡ್ ಏನು ನಿಮ್ಮ ಅಪ್ಪಂದ? ಆ ಪ್ರಶ್ನೆ ಈ ಹಿಂದೆನೇ ಕೃಷ್ಣ ಭೈರೇಗೌಡರು ಕೇಳಿದ್ರು. ಫುಟ್ಪಾತ್ ಇರೋದು ಪಾದಚಾರಿಗಳು ಓಡಾಡೋದಕ್ಕೆ, ಹಾಗಾಗಿನೇ ನಾವು ಫುಟ್ಪಾತಲ್ಲಿ ಇಟ್ಟಿರೋ ಅಂಗಡಿಗಳನ್ನೇ ತೆಗ್ಸಿದ್ದೀವಿ. ಅಂದಮೇಲೆ ನಿಮ್ಮ ವೆಹಿಕಲ್ಸ್ ತೆಗ್ಸಲ್ವಾ ಅಂತ. ಪಾರ್ಕ್ ಮಾಡ್ಕೊಳ್ಳೋದಾದರೆ ನಿಮ್ಮ ಮನೆ ಮುಂದೆ ಮಾಡ್ಕೊಳ್ಳಿ, ಫುಟ್ಪಾತ್ ಮೇಲಲ್ಲ.